ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಸಹಕಾರ ಕ್ಷೇತ್ರದ ಧುರೀಣರೇ, ಹಿರಿಯರೇ, ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನ ಎಲ್ಲ ಸಹಕಾರಿ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಹಿರಿಯರೇ, ಬಹುಶಃ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನನ್ನ ಪಾಲಿನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಪ್ರತಿಯೊಂದು ಮುಕ್ತಾಯದ ಹಿಂದೆ ಹೊಸತೊಂದು ಅಧ್ಯಾಯ ಇರುತ್ತೆ ಅಂತ. ಇವತ್ತು ಕಾರ್ಕಳ ಈ ಕ್ಷೇತ್ರದ ಇಬ್ಬರು ಸಹಕಾರಿ ಧುರೀಣರಿಗೆ ಕರ್ನಾಟಕ ರಾಜ್ಯ ಕೊಡಮಾಡುವಂತಹ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಕರ್ನಾಟಕ ಸಹಕಾರಿ ರತ್ನ. ಈ ಪ್ರಶಸ್ತಿಯನ್ನು ಪಡೆದಂತಹ ಇಬ್ಬರು ಧುರೀಣರು ಬಹುಶಃ ಸುಮಾರು 30-40 ವರ್ಷಗಳ ಕಾಲ ಸಹಕಾರ ಕ್ಷೇತ್ರದಲ್ಲಿ ಗ್ರಾಮೀಣ ಜನರ ಬದುಕನ್ನು ಗಟ್ಟಿಗೊಳಿಸಿದಂತಹ ಇಬ್ಬರು ಧುರೀಣರಿಗೆ ಅವರು ಬಯಸದೇ ಬಂದಂತಹ ಭಾಗ್ಯ ಇರಬಹುದು ಇದು, ಅಥವಾ ಯಾರ ಒತ್ತಡಕ್ಕೂ ಮಣಿಯದೆ, ಯಾರ ಇನ್ಫ್ಲುಯೆನ್ಸ್ ಇಲ್ಲದೆ ಯೋಗ್ಯವಾಗಿಯೇ ಪಡೆದುಕೊಂಡಂತಹ ಒಂದು ಪ್ರಶಸ್ತಿ ಸಹಕಾರ ರತ್ನ ಪಡೆದಂತಹ ಇಬ್ಬರು ಮಹನೀಯರು ಸನ್ಮಾನ್ಯ ಭಾಸ್ಕರ್ ಎಸ್ ಕೋಟ್ಯಾನ್ ಹಾಗೂ ರವೀಂದ್ರ ಪ್ರಭು ಕಡಾರಿ ಇವರಿಗೆ ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಇವರ ವ್ಯಕ್ತಿತ್ವದ ಬಗ್ಗೆ ಕೇಳಿಕೊಂಡಾಗ, ಯಾಕೆಂದರೆ ನಾನು ಈ ಊರಿಗೆ ಒಂದು 4-5 ವರ್ಷದ ಪರಿಚಯ ಅಷ್ಟೇ, ಸುಮಾರು ಜನರ ಹತ್ರ ಮಾತಾಡ್ತಾ ಬರುವಾಗ ಅವರ ವ್ಯಕ್ತಿತ್ವವನ್ನು ಕೇಳುವಾಗ ಅಥವಾ ಇವತ್ತು ಸುಧಾಕರ್ ಶೆಟ್ಟರು ಮಾತಾಡುವಾಗ ಬಹಳಷ್ಟು ವಿಚಾರಗಳು ನನಗೂ ಸಹ ತಿಳಿತಾ ಬಂತು. ಮಂಕುತಿಮ್ಮನವರ ಒಂದು ಕಗ್ಗ ನನಗೆ ನೆನಪು ಬರ್ತದೆ. ಅವರ ಜೀವನದ ಹಾದಿ ಬಹುಶಃ ಆ ಕಗ್ಗದ ಮುಖಾಂತರ ಅದನ್ನು ಅನುಸರಿಸಿ ಬಂದ್ರ ಅನ್ನುವಂತಹ ಒಂದು ಮಾತು ನನಗೀಗ ನೆನಪಾಗ್ತಾ ಇದೆ. ಹುಲ್ಲಾಗೋ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ, ಕಲ್ಲಾಗಿ ಕಷ್ಟದಲ್ಲಿ ಮನೆಗೆ ಕಲ್ಲಾಗೋ ಕಷ್ಟದಲ್ಲಿ ಬೇವು ಬೆಲ್ಲವಾಗೋ, ದೀನ ದುರ್ಬಲರಿಗೆ ಬೇವು ಸಕ್ಕರೆಯಾಗು ಎನ್ನುವಂತಹ ಒಂದು ಮಾತು ನಾನು ಕೇಳಿದೆ. ಬಹುಶಃ ಒಂದು ದುರ್ಬಲ ವರ್ಗದವರಿಗಿರ್ಬೋದು ಅಥವಾ ಸಮಾಜದಲ್ಲಿ ಸಹಾಯವನ್ನು ಬೇಡಿಕೊಂಡು ಬರುವವರಿಗಿರ್ಬೋದು, ಸಾಲ ಸೌಲಭ್ಯಗಳನ್ನು ಕೇಳಿಕೊಂಡು ಬರುವವರಿಗಿರ್ಬೋದು, ಇಂತಹ ವ್ಯಕ್ತಿಗಳಿಗೆ ಒಂದು ಸಹಕಾರ ಕ್ಷೇತ್ರದ ಮುಖೇನ ಅವರಿಗೆ ಒಂದು ಸಹಾಯವನ್ನು ಮಾಡ್ತಾ, ಮನೆಗೆ ಮಲ್ಲಿಗೆ ಹಾಕ್ತಾ, ಅದರ ಕಂಪನ್ನು ಇಡೀ ಸಮಾಜಕ್ಕೆ ಸೂಸುತ್ತಾ ಇವತ್ತು ಒಂದು ಒಳ್ಳೆಯ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇವರು ನಮ್ಮೆಲ್ಲರಿಗೂ ಸಹ ಆದರ್ಶಪ್ರಾಯರಾಗಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಎರಡೂ ಜಿಲ್ಲೆಗಳು ಸಹ ಸಹಕಾರ ಕ್ಷೇತ್ರದಲ್ಲಿ ಅಥವಾ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದು ನಮಗೆ ಗೊತ್ತಿದೆ. ನಮ್ಮ ಹಿರಿಯರು ಹಲವಾರು ಬ್ಯಾಂಕ್ಗಳನ್ನು ಕಟ್ಟಿ ಬೆಳೆಸಿದ್ದು ಇವತ್ತದು ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿ ಪರಿವರ್ತನೆ ಆದದನ್ನು ಸಹ ನಾವು ನೋಡಿ ಬಂದಿದ್ದೇವೆ. ಆದರೆ ನಿನ್ನೆಯ ಒಂದು ಪೇಪರಲ್ಲಿ ಒಂದು ನ್ಯೂಸನ್ನು ನಾನು ಓದ್ತಾ ಬಂದೆ. ಉಡುಪಿ ಜಿಲ್ಲೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯುವಂತಹ ಜನರೇ ಇಲ್ಲ ಅಂತ. ಸಾಲದ ಪ್ರಮಾಣ ಇವತ್ತು 50%ಗಿಂತಲೂ ಕಡಿಮೆ ಆಗ್ತಾ ಇದೆ, ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ. ಆದರೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಅದರ ಪರ್ಸೆಂಟೇಜ್ ಸುಮಾರು 67% ಇದೆ. ಅಂದರೆ ಒಂದು ಬ್ಯಾಂಕ್ ಸುಸೂತ್ರವಾಗಿ ನಡೆಯಬೇಕಂತ ಹೇಳಿದರೆ ಅದರಲ್ಲಿ 100 ರೂಪಾಯಿಯ ಠೇವಣಿಗೆ 61 ರೂಪಾಯಿಯ ಸಾಲವನ್ನು ಪಡೆಯಬೇಕಂತೆ. ನನಗೆ ಈ ಕ್ಷೇತ್ರದಲ್ಲಿ ತುಂಬ ಅನುಭವ ಇಲ್ಲ, ಆದರೂ ತಿಳಿದುಕೊಂಡಂತಹ ವಿಚಾರ, ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾಕೆ ಇವತ್ತು ಇಷ್ಟು ಕೆಳಮಟ್ಟಕ್ಕೆ ಇಳೀತಾ ಇದೆ. ಆ ಬ್ಯಾಂಕ್ಗಳಿಗೆ ನಾವು ಹೋದರೆ ಒಂದು ಮರ್ಯಾದೆಯೂ ಸಹ ನಮಗೆ ಸಿಗೋದಿಲ್ಲ ಅಲ್ಲಿ. ಆದರೆ ಈ ಸಹಕಾರಿ ಬ್ಯಾಂಕ್ಗಳಿಗೆ ಹೋಗುವಾಗ ಬಹಳಷ್ಟು ಖುಷಿ ಆಗುತ್ತೆ. ನಮ್ಮನ್ನು ಕರೆದು ಮಾತಾಡ್ತಾರೆ, ನಮ್ಮ ಲೋಕಲ್ ಜನರು ಅಲ್ಲಿ ಇರ್ತಾರೆ. ನಾವು ಸಹ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಬರುವಾಗ ಬಹಳಷ್ಟು ಸಾಲ ಸೌಲಭ್ಯಗಳ ಅವಶ್ಯಕತೆ ನಮಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಸಹ ಬಹಳಷ್ಟು ಅವಮಾನವನ್ನು ಪಡ್ಕೊಂಡು ಬಂದಿದ್ದೇವೆ. ಸಾಲವನ್ನು ಕೇಳಲಿಕ್ಕೆ ಹೋಗುವ ರಾಷ್ಟ್ರೀಕೃತ ಬ್ಯಾಂಕ್, ಸಹಕಾರ ಬ್ಯಾಂಕ್ಗಳ ಜೊತೆ ನಾವು ಇರಬೇಕು. ಆ ಬ್ಯಾಂಕ್ಗಳು ಯಾಕೆಂತೇಳಿದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮಗೆ ಆ ಥರದ ಒಂದು ಮರ್ಯಾದೆಗಳು ಇವತ್ತು ಸಿಗ್ತಾ ಇಲ್ಲ, ಸಹಕಾರ ಬ್ಯಾಂಕ್ಗಳಲ್ಲಿ ಸಿಗ್ತಾ ಇದೆ.
ಇಂತಹ ದೊಡ್ಡ ಮಟ್ಟದ ಕೆಲಸವನ್ನು ಇವತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಇರ್ಬೋದು, ಅಥವಾ ಇವತ್ತಿನ ಪ್ರಶಸ್ತಿ ಅಭಿನಂದನಾ ಪ್ರಶಸ್ತಿಯನ್ನು ಪಡೆದಂತಹ ಇಬ್ಬರು ಮಹನೀಯರಿರ್ಬೋದು, ಅವರು ಈ ಕೆಲಸ ಕಾರ್ಯಗಳನ್ನು ಸುಮಾರು 30-40 ವರ್ಷಗಳಿಂದ ಮಾಡ್ತಾ ಬಂದ ಕಾರಣ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸಹಕಾರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡ್ತಾ ಬಂತು. ಈ ಇಬ್ಬರಿಗೂ ಸಹ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನಿಮ್ಮ ಈ ಕೆಲಸ ಕಾರ್ಯಗಳು ಮುಂದೆಯೂ ಸಹ ಇದೇ ಥರ ನಡೀತಾ ಹೋಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.